ನಿಮ್ಗೆ ಇನ್ಸ್ಟೆಂಟ್ ಆಗಿ ನಿಮ್ಮ ಅಕೌಂಟ್ 100 ರೂಪಾಯಿ ಕ್ರೆಡಿಟ್ ಆಗ್ತದೆ. ನಾನು ಅದನ್ನ ಪ್ರೂಫನ್ನು ತೋರಿಸ್ತೀನಿ, ನನಗೆ ಬಂದಿರುತ್ತೋ. ಸೊ ನಾನು ಇಲ್ಲಿವರೆಗೂ ಅರ್ನಿಂಗ್ ಮಾಡಿರುವಂಥ ಪ್ರೂಫು ಇಲ್ಲಿ ತೋರಿಸ್ತೀನಿ ನೋಡು. ಇಲ್ಲೇ ಸ್ಕ್ರೀನ್ಶಾಟ್ ಅನ್ನು ಹಾಕಿನಿ, ನೋಡ್ಬೋದು. ಹಲೋ ಗಾಯ್ಸ್, ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ ಮತ್ತೆ ಒಂದು ಹೊಸ ಅರ್ನಿಂಗ್ ಆ್ಯಪ್ನ ತೊಗೊಂಡು ಬಂದೀನಿ. ಸೊ ಇದು ಜೀರೋ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೋದು. ಎಲ್ಲರಿಗೂ 100 ರೂಪಾಯಿ ಪಕ್ಕ ಸಿಗುತ್ತೈತಿ. ಬಟ್ ನೀವು ಈ ವಿಡಿಯೋನ ಪೂರ್ತಿ ಎಂಡ್ ತನಕ ನೋಡಿದ್ರಂದ್ರೆ ಮಾತ್ರ ಸಿಗ್ತೈತಿ. ಅದನ್ನ ಹೆಂಗೆ ಮಾಡ್ಕೊಳ್ಳೋದು ಅಂತಂದು ಸ್ಟೆಪ್ ಬೈ ಸ್ಟೆಪ್ ನಾನು ಪೂರ್ತಿ ಹೇಳ್ತೀನಿ. ಸೊ ಮಿಸ್ ಮಾಡಲಾರ್ದ ವಿಡಿಯೋನ ಫುಲ್ ನೋಡ್ರಿ, ಗೊತ್ತಾಗುತ್ತೆ. ಹಂಗ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಐತಿ. ಸಬ್ಸ್ಕ್ರೈಬ್ ಅಂತಂದು ಹೊಡೆದು ಮೊದಲ ಬೆಲ್ ಬಟನ್ ಬರ್ತೈತಿ. ಬೆಲ್ ಐಕನ್ ಕ್ಲಿಕ್ ಮಾಡ್ರಿ, ಆಲ್ ಅಂತಂದು ಆನ್ ಮಾಡ್ಕೊರಿ. ನೆಕ್ಸ್ಟ್ ನಾ ಯಾವ್ದಾರ ವಿಡಿಯೋ ಅಪ್ಲೋಡ್ ಮಾಡಿದ್ನಿ ಅಂದ್ರೆ ಮಿಸ್ ಆಗಲಾರ್ದ ನಿಮ್ಗೆ ವಿಡಿಯೋ ಬರ್ತೈತಿ. ಈಗ ವಿಡಿಯೋ ಶುರು ಮಾಡೋಣ. ಇಲ್ಲ ಮೊದಲ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡು ತೋರಿಸ್ತೀನಿ. ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿನಿ. ಸೊ ಅದಕ್ಕೆ ಸ್ಕ್ರೀನ್ ಶಾಟ್ ಅನ್ನು ಹಾಕಿ ತೋರಿಸ್ತೀನಿ. ಕರೆಕ್ಟಾಗಿ ಮಿಸ್ ಮಾಡಲಾರ್ದ ನೋಡ್ರಿ. ಹಂಗ ಇನ್ನೊಂದು ವಿಡಿಯೋನು ಹಾಕಿ ನಾನು, ಅದು 300 ರೂಪೀಸ್. ಅದನ್ನು ನಾನು ಸ್ಕ್ರೀನ್ ಎಂಡಿಗೆ ಕೊಟ್ಟಿರ್ತೀನಿ. ಮತ್ತು ಅದು ಆ ವಿಡಿಯೋ ಲಿಂಕ್ನು ಕೆಳಗೆ ಕೊಟ್ಟೇನಿ, ನೋಡ್ರಿ. ಅದನ್ನು ಅದರಿಂದ ತಗೊಳ್ರಿ. ಈಗ ಆಫರ್ ಹಿಡಿದ ಅದು ಮುಂದೆ ಕಡಿಮೆ ಆದ್ರೂ ಆಗ್ಬೋದು. ಸೊ ಅದನ್ನು ಮಿಸ್ ಮಾಡ್ಕೊಬೇಡ್ರಿ. ಎರಡು ಇಂದನೂ ನೀವು ಅರ್ನಿಂಗ್ ಮಾಡ್ಕೊರಿ ಮಾಡಿ. ಫಸ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಅದನ್ನ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಪ್ಲೇ ಸ್ಟೋರ್ಗೆ ತಗೊಂಡೋಗುತ್ತೆ. ಈ ರೀತಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ನಾವಿ ಇನ್ವೆಸ್ಟ್ಮೆಂಟ್ ಲೋನ್ ಅಂಡ್ UPI ಅಂತ. ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಪನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಇಂಟರ್ಫೇಸ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಅದನ್ನ OTP ಎಂಟರ್ ಮಾಡಿ ವೆರಿಫೈ ಮೇಲೆ ತಗೊಳುತ್ತೆ. ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಂಟರ್ಫೇಸ್ ಈ ರೀತಿ ಓಪನ್ ಆಗುತ್ತೆ. ಸ್ಟಾರ್ಟ್ ಇನ್ವೆಸ್ಟಿಂಗ್ ವಿತ್ ಓನ್ಲಿ 10 ರೂಪೀಸ್ ಅಂತ ಇದೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಷ್ಟು ಈ ರೀತಿ ಬರುತ್ತೆ. ಇಲ್ಲಿ ಅಲೋ ಮೇಲೆ ಕ್ಲಿಕ್ ಮಾಡಿ. ಲೊಕೇಶನ್ ಮತ್ತೆ SMS ಅದನ್ನು OTP ಕಳಿಸ್ಬೇಕಲ್ಲ, ಅದಕ್ಕೆ ಕೇಳ್ತಾರೆ. ಸೊ ಅಲೋ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಂಟರ್ಫೇಸ್ ಈ ರೀತಿ ಓಪನ್ ಆಗುತ್ತೆ. ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಇಲ್ಲಿ ಬನ್ನಿ. ಡಿಜಿಟಲ್ ಗೋಲ್ಡ್ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ರೀತಿ 10 ರೂಪೀಸ್ ಅಂತ ತಗೊಂಡಿರುತ್ತೆ. ಪ್ರೊಸೀಡ್ ಟು ಬೈ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಟು ಬೈ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ನೆಕ್ಸ್ಟ್ ಇಂಟರ್ಫೇಸ್ ಈ ರೀತಿ ಬರುತ್ತೆ. ಇಲ್ಲಿ ನಿಮ್ಮ ಬೇಸಿಕ್ ಡೀಟೇಲ್ಸ್ ನ ಕೊಡಬೇಕಾಗುತ್ತೆ. ಪ್ಯಾನ್ ಕಾರ್ಡ್ ಅಲ್ಲಿ ಯಾವ ರೀತಿ ನೇಮ್ ಇದೆ, ಮತ್ತೆ ಪ್ಯಾನ್ ಕಾರ್ಡ್ ನಂಬರ್ ಮತ್ತೆ ಕಾರ್ಡ್ ಅಲ್ಲಿ ಇರೋ ತರ ಡೇಟ್ ಆಫ್ ಬರ್ತ್ ನ ಕೊಡಬೇಕಾಗುತ್ತೆ. ಒಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ವೆರಿಫಿಕೇಶನ್ ಸಕ್ಸಸ್ಫುಲ್ ಅಂತ ಬರುತ್ತೆ. ನೆಕ್ಸ್ಟ್ ಇಂಟರ್ಫೇಸ್ ಈ ರೀತಿ ಬರುತ್ತೆ. ಇಲ್ಲಿ ನೀವು 10.30 ಪೈಸಾ 10 ರೂಪಾಯಿ ಮತ್ತೆ 30 ಪೈಸಾ ಇಲ್ಲಿ ಪೇ ಮಾಡಬೇಕಾಗುತ್ತೆ. ಪೇ ನಾವು ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಯಾವುದು UPI ಇದೆ ನೋಡಿ, ಅದ್ರ ಮೂಲಕ ನೀವು ಪೇ ಆರಾಮಾಗಿ ಮಾಡ್ಕೋಬಹುದು. ಫೋನ್ ಪೇ ಮೇಲೆ ಕ್ಲಿಕ್ ಮಾಡಿ. ಪೇ ನಾವು ಅಂತ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಅದು ನಿಮ್ಮನ್ನ ಫೋನ್ ಪೇಗೆ ತಗೊಂಡೋಗುತ್ತೆ. ಪೇ ಅಂತ ಇರುತ್ತೆ. ಪೇ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಸೆಕ್ಯೂರಿಟಿ ಪಿನ್ ಇರುತ್ತಲ್ಲ, ಅದನ್ನ ಎಂಟರ್ ಮಾಡಿಬಿಟ್ಟು ಪೇ ಮಾಡಿ. ನೆಕ್ಸ್ಟ್ ವಾಪಸ್ ನಿಮ್ಮನ್ನ ನಾವಿ ಅಪ್ಲಿಕೇಶನ್ಗೆ ತಗೊಂಡು ವಾಪಸ್ ಬರುತ್ತೆ. ಒಂದಿಲ್ಲ ಅಂತಂದ್ರೆ ನೀವು ಕ್ಲೋಸ್ ಮಾಡ್ಬಿಟ್ಟು ಮತ್ತೆ ನೀವು ಓಪನ್ ಮಾಡ್ಬಿಟ್ಟು ಬನ್ನಿ. ನೆಕ್ಸ್ಟ್ ಇಂಟರ್ಫೇಸ್ ಈ ರೀತಿ ಬರುತ್ತೆ. ಇಲ್ಲಿ ಕೆಳಗಡೆ ಒಂದು ಸೆಟಪ್ ನಾವು ಅಕೌಂಟ್ ಅಂತ ಇರುತ್ತಲ್ಲ, ಕೆಲವೊಬ್ಬರಿಗೆ ಸ್ಟಾರ್ಟ್ ಇನ್ವೆಸ್ಟಿಂಗ್ ಅಂತಾನು ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಂಟರ್ಫೇಸ್ ಈ ರೀತಿ ಬರುತ್ತೆ. 10 ರೂಪೀಸ್ ಅಂತ ತಗೊಂಡಿರುತ್ತೆ. 10 ರೂಪಾಯಿ ಇನ್ವೆಸ್ಟಿಂಗ್ ಅಂತೈತಿ. ನಿಫ್ಟಿ 50 ಇಂಡೆಕ್ಸ್ ಫಂಡ್ ಅಂತಂದು ಐತಲ್ಲ, ಇಲ್ಲಿ 10 ರೂಪಾಯಿನ ಇನ್ವೆಸ್ಟ್ ಅಂತಂದು ತಗೊಂಡಿರ್ತೈತಿ. ಪೇ ನಾವು ಅಂತಂದು ಐತಲ್ಲ ಕೆಳಗೆ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಇಂಟರ್ಫೇಸ್ ಪೇ ಯೂಸಿಂಗ್ UPI ಅಂತಂದು ಬರ್ತೈತಿ. ಕ್ಲಿಕ್ ಮಾಡ್ರಿ. ಪೇ 10 ರೂಪೀಸ್ ಅಂತ ಬರ್ತೈತಿ. ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಓಕೆ, ಇವಾಗ ನೆಕ್ಸ್ಟ್ ಇಂಟರ್ಫೇಸ್ ಹಿಂಗ್ ಬರ್ತೈತಿ. ಇಲ್ಲಿ ನೀವು ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಯಾವ್ದು ಬೇಕು ಅದ್ರ ಮುಖಾಂತರ ನೀವು ಪೇ ಮಾಡ್ಬೋದು. ನಾನು ಫೋನ್ ಪೇ ಅಂತ ಕ್ಲಿಕ್ ಮಾಡ್ತೀನಿ. ಓಕೆ, ಕಂಪ್ಲೀಟೆಡ್ ಅಂತ ಸಕ್ಸಸ್ಫುಲ್ ಅಂತ ಬರ್ತೈತಿ. ಇವಾಗ ಅಕೌಂಟ್ ನ ಸೆಟಪ್ ಮಾಡಬೇಕಾಗುತ್ತೆ. ಸೆಟಪ್ ನಾವು ಅಂತ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಂಟರ್ಫೇಸ್ ಇಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ನ ಎಂಟರ್ ಮಾಡಿ ಕರೆಕ್ಟ್ ಆಗಿ. ಮತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಕೊಡಿ. ಓಕೆ, ವೆರಿಫೈಯಿಂಗ್ ಯುವರ್ ಪ್ಯಾನ್ ಅಂತ ಬರುತ್ತೆ. ಸೊ ಓಕೆ, ವೆರಿಫೈ ಆದ್ಮೇಲೆ ನೆಕ್ಸ್ಟ್ ಇಂಟರ್ಫೇಸ್ ಈ ರೀತಿ ಬರುತ್ತೆ. ವೆರಿಫೈ ಯುವರ್ ಆಧಾರ್ ಅಂತ ಬರುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಡಿ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ನ ಎಂಟರ್ ಮಾಡ್ಬಿಟ್ಟು ಇಲ್ಲಿ ಪಕ್ಕದಲ್ಲಿ ಕೊಟ್ಟಿದಾರಲ್ಲ ಈ ಕ್ಯಾಪ್ಚಾ ನ ಎಂಟರ್ ಮಾಡ್ಬಿಟ್ಟು ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಅದನ್ನ ಇಲ್ಲಿ ಎಂಟರ್ ಮಾಡಿ. ಹೋಲ್ಡ್ ಅಂತ ಇರುತ್ತೆ, ಸ್ವಲ್ಪ ವೆರಿಫಿಕೇಶನ್ ಆಗ್ತಾ ಇರುತ್ತೆ. ಸೊ ವೇಟ್ ಮಾಡಿ. ಓಕೆ, ಆಧಾರ್ ವೆರಿಫಿಕೇಶನ್ ಸಕ್ಸಸ್ಫುಲ್ ಅಂತ ಬರುತ್ತೆ. ನೆಕ್ಸ್ಟ್ ಇಂಟರ್ಫೇಸ್ ಈ ರೀತಿ ಬರುತ್ತೆ. ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಅಂತ ಇರುತ್ತಲ್ಲ, ಇಲ್ಲಿ ನಿಮ್ಮ ಇಮೇಲ್ ID ನ ಹಾಕಿ ಮತ್ತು ನೀವು ಮಟೀರಿಯಲ್ ಸ್ಟೇಟಸ್ ಮ್ಯಾರಿಡ್ ಆಗಿದ್ರೆ ಸಿಂಗಲ್ ಅದನ್ನ ಹಾಕಿ. ನಿಮ್ಮ ಫಾದರ್ಸ್ ನೇಮ್ ನ ಇಲ್ಲಿ ಹಾಕಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಡಿ. ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ನಿಮ್ಮ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್, ಏನ್ ಕೆಲಸ ಮಾಡ್ತಾ ಇದ್ದೀರಾ ಮತ್ತು ಓದಿದ್ದೀರಾ ಅನ್ನೋದನ್ನ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಂಟರ್ ಮಾಡಿ. ಇಲ್ಲಿ ನೀವು ಸ್ಟೂಡೆಂಟ್ ಅಥವಾ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಅದರ್ಸ್ ಅದನ್ನ ಕ್ಲಿಕ್ ಮಾಡ್ಕೊಂಡು ಸೋರ್ಸ್ ಆಫ್ ಇನ್ಕಮ್ ಯಾವುದು, ಸ್ಯಾಲರಿ ಪರ್ಸನ್ ಅಥವಾ ಸೆಲ್ಫ್ ಎಂಪ್ಲಾಯ್ನ ಅಥವಾ ಅದರ್ಸ್ ಅದನ್ನ ಕ್ಲಿಕ್ ಮಾಡ್ಕೊಂಡು ಅನ್ಯುವಲ್ ಇನ್ಕಮ್ ಬಿಲೋ 1 lakh ಅಂತ ಹಾಕಿ ಇರುತ್ತೆ ನೋಡಿ, ಅಷ್ಟು ಹಾಕಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇಷ್ಟು ಪರ್ಸನಲ್ ಡೀಟೇಲ್ಸ್ ಕೂಡ ವೆರಿಫೈ ಆಗುತ್ತೆ. ಇವಾಗ ನಿಮ್ಮ ಬ್ಯಾಂಕ್ ಅಕೌಂಟ್ ನ ಲಿಂಕ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನೀವು ಇದರಲ್ಲಿ ಕಳಿಸಿರೋ ಹಣ ನಿಮ್ಮ ಅಕೌಂಟ್ಗೆ ಬರ್ಬೇಕಲ್ಲ, ಅದಕ್ಕೆ ನೀವು ಬ್ಯಾಂಕ್ ಅಕೌಂಟ್ ನ ಲಿಂಕ್ ಮಾಡಬೇಕಾಗುತ್ತೆ. ಅದ್ರ ಮ್ಯಾಗ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿಂದ ಯೂಸಿಂಗ್ UPI ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಕಂಟಿನ್ಯೂ ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ವೆರಿಫೈ ಯೂಸಿಂಗ್ UPI ಅಂತ ಬರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ 1 ರೂಪಾಯಿನ ಪೇ ಮಾಡ್ರಿ. ಆ 1 ರೂಪಾಯಿ ವಾಪಸ್ ನಿಮ್ಮ ಅಕೌಂಟಿಗೆ 24 ತಾಸಿನೊಳಗೆ ವಾಪಸ್ ರಿಫಂಡ್ ಆಗ್ತೈತಿ. ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬಿಟ್ರೆ, ನೀವೀಗ ಪೂರ್ತಿ ಇನ್ವೆಸ್ಟ್ ಮಾಡಿರಲ್ಲ, ಈ ಅಮೌಂಟ್ ಪೂರ್ತಿನೂ ವಾಪಸ್ ನೀವು ರಿಫಂಡ್ ಆಗಿ ತಗೋಬಹುದು. ಅದು ಹೆಂಗಂತಂದು ಹೇಳ್ತೀನಿ ನಾನು. ಸೊ ಅದ್ರ ಬಗ್ಗೆ ಬರಿ ಮಾಡ್ಕೋಬೇಡ್ರಿ. ಇದು ಫುಲ್ ಫ್ರೀ ಆಗಿನ ತಗೊಳ್ಳೋದೈತೆ. ಅದನ್ನ ನಾನು ಹೇಳ್ಕೊಡ್ತೀನಿ ಅಂತ ಹೆಂಗಂತ. ಸೊ ಈಗ 1 ರೂಪಾಯಿ ಪೇ ಮಾಡಿರಿ. ಪೇ ಮಾಡಿಂದ ನೆಕ್ಸ್ಟ್ ಇಂಟರ್ಫೇಸ್ ಈ ರೀತಿ ಬರ್ತೈತಿ. ಆ ಅಪ್ಲಿಕೇಶನ್ ಓಪನ್ ಮಾಡಿ ವಾಪಸ್ ಚೆಕ್ ಮಾಡ್ರಿ. ನೆಕ್ಸ್ಟ್ ಇಂಟರ್ಫೇಸ್ ಈ ರೀತಿ ಬರ್ತೈತಿ.
ಇಲ್ಲೇ ನಿಮ್ಮ ಬ್ಯಾಂಕ್ ನೇಮು ಮತ್ತು ಅಕೌಂಟ್ ಹೋಲ್ಡರ್ ನೇಮು, ಅಕೌಂಟ್ ನಂಬರು, IFSC ಕೋಡ್ ಮತ್ತು UPI ID ಅದು ಕೂಡ ವೆರಿಫಿಕೇಶನ್ ಸಕ್ಸಸ್ಫುಲ್ ಅಂತಂದು ಈ ರೀತಿ ಬರ್ತೈತಿ. ಅದನ್ನ ಒಂದ್ಸಲ ಚೆಕ್ ಮಾಡ್ಕೊಂಡು ಕನ್ಫರ್ಮ್ ಡೀಟೇಲ್ಸ್ ಅಂತಂದು ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಈ ರೀತಿ ಬರ್ತೈತಿ, ಅಕೌಂಟ್ ಸೆಟಪ್ ಕಂಪ್ಲೀಟೆಡ್ ಅಂತಂದು ಬರ್ತೈತಿ. ಸ್ವಲ್ಪ ವೇಟ್ ಮಾಡಿ. ನೆಕ್ಸ್ಟ್ ಇವಾಗ ವೆರಿಫೈ KYC ಅಂತ ಬರ್ತೈತಿ. ವೆರಿಫೈ KYC ಅಂತ ಐತಲ್ಲ ಅದ್ರ ಮ್ಯಾಗ ಕ್ಲಿಕ್ ಮಾಡ್ರಿ. ಪರ್ಸನಲ್ ಡೀಟೇಲ್ಸ್ ವೆರಿಫೈ ಆಗಿದೆ, ಸೆಕ್ಯೂರ್ ಯುವರ್ ಅಕೌಂಟ್ ಅಂತ ತೋರಿಸುತ್ತಾ ಅದ್ರ ಮ್ಯಾಗ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಸಿಗ್ನೇಚರ್ನ ತೋರಿಸ್ತಾ ತೊಗೊಂಡಿರ್ತೈತಿ. ನೀವೇನು ಮಾಡಬೇಕಾಗಿಲ್ಲ, ಸುಮ್ಮನೆ ಅದನ್ನ ನೆಕ್ಸ್ಟ್ ಮ್ಯಾಗ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಇಂಟರ್ಫೇಸ್ ಈ ರೀತಿ ಬರ್ತದೆ. ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತಂದು ತೋರಿಸುತ್ತಾ ಇಲ್ಲಿ 2 ಬಾಕ್ಸ್ ಐತಲ್ಲ ಅದ್ರ ಮ್ಯಾಗ ಟಿಕ್ ಮಾಡಿ ಪ್ರೊಸೀಡ್ ಮ್ಯಾಗ ಕ್ಲಿಕ್ ಕೊಡ್ರಿ. ಸೈನ್ ಇನ್ ನಾವು ಅಂತೈತಿ ಅದ್ರ ಮ್ಯಾಗ ಕ್ಲಿಕ್ ಮಾಡ್ಕೊಂಡು ಫಸ್ಟ್ ಮ್ಯಾಗ ಬಾಕ್ಸ್ ಐತಲ್ಲ ಇಲ್ಲಿ ಅದ್ರ ಮ್ಯಾಗ ಕ್ಲಿಕ್ ಮಾಡಿ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿ ಸೆಂಡ್ OTP ಮ್ಯಾಗ ಕ್ಲಿಕ್ ಮಾಡ್ರಿ. ಸೊ ಫೈನಲ್ ಸ್ಟೆಪ್ ಅಂತಂದು ತೋರಿಸುತ್ತಾ ಸೊ ವಿ ಆರ್ ಸಬ್ಮಿಟಿಂಗ್ ಯುವರ್ KYC ಅಪ್ಲಿಕೇಶನ್ ಅಂತ ತೋರಿಸುತ್ತಾ ಮೊಬೈಲ್ ನಂಬರ್ಗೆ ಒಂದು OTP ಬರ್ತೈತಿ, ಅದನ್ನ ಎಂಟರ್ ಮಾಡ್ರಿ. ಎಂಟರ್ ಮಾಡಿಂದ KYC ಡೀಟೇಲ್ಸ್ ಸಬ್ಮಿಟೆಡ್ ಅಂತಂದು ಬರ್ತೈತಿ. KYC ಕಂಪ್ಲೀಟೆಡ್ ಅಂತ ಬರ್ತೈತಿ. ನೆಕ್ಸ್ಟ್ ಅದಾಗಿಂದ ನೀವು ವಾಪಸ್ ಹೊರಗಡೆ ಬಂದು ಆ ಅಪ್ಲಿಕೇಶನ್ ಕ್ಲೋಸ್ ಮಾಡಿರಿ ಮತ್ತು ಅಪ್ಲಿಕೇಶನ್ ಓಪನ್ ಮಾಡಿರಿ. ಓಪನ್ ಮಾಡಿಂದ ಕೆಳಗೆ ಸ್ಕ್ರೋಲ್ ಮಾಡಿರಿ. ಸ್ಕ್ರೋಲ್ ಮಾಡಿಂದ ರೆಫರ್ ಅಂಡ್ ಅರ್ನ್ ಮತ್ತು ಮೈ ರಿವಾರ್ಡ್ ಅಂತ ಇರ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿಂದ ನಿಮ್ಗೆ ಒಂದು ಆಪ್ಷನ್ ತೋರಿಸ್ತೈತಿ. ಮೇಲೆ ರೈಟ್ ಸೈಡ್ಗೆ ನಿಮ್ಗೆ ನಂಬರ್ ಕೊಟ್ಟು ಅದ್ರ ಮ್ಯಾಗ 7 ರೂಪೀಸು 8 ರೂಪೀಸು ಹಿಂಗೆ ಕೊಟ್ಟಿರ್ತಾರೆ, ಅಲ್ಲೇ ಕ್ಲಿಕ್ ಮಾಡಿರಿ. ಅಲ್ಲಿ ಕ್ಲಿಕ್ ಮಾಡಿಂದ ಈ ರೀತಿ ಓಪನ್ ಆಗುತ್ತೆ ಮೈ ರಿವಾರ್ಡ್ಸ್ ಮತ್ತು ಆಫರ್ಸ್ ಅಂತಂದು. ಇಲ್ಲಿ ನಿಮ್ಗೆ ಫಸ್ಟಿಗೆ ಗೋಲ್ಡ್ನಾಗ ಇನ್ವೆಸ್ಟ್ ಮಾಡಿರ್ತಾರಲ್ಲ ಅದಕ್ಕೊಂದು ಕ್ಯಾಶ್ ಬ್ಯಾಕ್ ಬಂದಿರ್ತೈತಿ. ಮತ್ತು ಮ್ಯೂಚುವಲ್ ಫಂಡ್ ಮ್ಯಾಗ 10 ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾರಲ್ಲ ಅದಕ್ಕೂ ಕ್ಯಾಶ್ ಬ್ಯಾಕ್ ಸಿಕ್ಕಿರ್ತೈತಿ. ಅದನ್ನು ನಿಮ್ಮ ಅಕೌಂಟಿಗೆ ತೊಗೋಬೇಕಂತಂದ್ರೆ ಮ್ಯಾಗಿಲೆ ಆ್ಯಡ್ UPI ಅಕೌಂಟ್ ಅಂತ ಐತಲ್ಲ ಅದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿಂದ ಇಲ್ಲೇ ನಿಮ್ಮದು UPI ID ಏನಿರ್ತೈತೆ ನೋಡು, ಫೋನ್ಪೇದಾಗ, ಗೂಗಲ್ ಪೇದಾಗ, ಪೇಟಿಎಮ್ನಾಗ ಇರ್ತೈತಿ. ಅದನ್ನು ತೊಗೊಂಬಂದು ಇಲ್ಲಿ ಪೇಸ್ಟ್ ಮಾಡಿರಿ. ಪೇಸ್ಟ್ ಮಾಡಿ ಕಂಟಿನ್ಯೂ ಮ್ಯಾಗ ಕ್ಲಿಕ್ ಮಾಡಿರಿ. UPI ID ಚೇಂಜ್ ಸಕ್ಸಸ್ಫುಲ್ ಅಂತ ಬರ್ತೈತಿ. ನೆಕ್ಸ್ಟ್ ಅಂತಂದು ಕ್ಲಿಕ್ ಮಾಡಿರಿ. ಅಷ್ಟೇ ಮುಗಿತು. ಇಷ್ಟ ಅಂತಂದ್ರೆ ಮುಗಿತು. ನೆಕ್ಸ್ಟ್ ನೀವು ಇದ್ರಾಗ ಮತ್ತೆ ಯಾವ ರೀತಿ ಅರ್ನಿಂಗ್ ಮಾಡಬೇಕು ಅಂತಂದ್ರೆ ವಾಪಸ್ ಬ್ಯಾಕ್ ಬರ್ರಿ. ಬ್ಯಾಕ್ ಬಂದು ಇಲ್ಲೇ ನಾವಿ ಅಪ್ಲಿಕೇಶನ್ ಇರ್ತಲ್ಲ ಅದನ್ನ ಓಪನ್ ಮಾಡಿರಿ. ಓಪನ್ ಮಾಡಿ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿರಿ. ಇಲ್ಲೇ ರೆಫರ್ ಆ್ಯಂಡ್ ಅರ್ನ್ ಅಂತ ಸೆಕ್ಷನ್ ಐತಿ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲೇ ನೋಡ್ಬೋದು ಹೌ ಟು ಅರ್ನ್ ಅಂತಂದು ಕೊಟ್ಟಿರ್ತಾರೆ. ವೆನ್ ಯುವರ್ ಫ್ರೆಂಡ್ ಇನ್ವೆಸ್ಟ್ ಇನ್ ಡಿಜಿಟಲ್ ಗೋಲ್ಡ್ ಆರ್ ಕಂಪ್ಲೀಟ್ಸ್ KYC ಇನ್ ಮ್ಯೂಚುವಲ್ ಫಂಡ್ ಅಂತ ಐತಿ. ಶೇರ್ ವಯಾ ವಾಟ್ಸಪ್ ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಲಿಂಕನ್ನು ನೀವು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಅವ್ರು ಏನಾರ ಈಗ ನೀವು ಕ್ರಿಯೇಟ್ ಮಾಡ್ಕೊಂಡ್ರಲ್ಲ ಇದೇ ಥರ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡು ಗೋಲ್ಡ್ನ ಪರ್ಚೇಸ್ ಮಾಡಿ ಮತ್ತು ಮ್ಯೂಚುವಲ್ ಫಂಡ್ನಾಗ ಇನ್ವೆಸ್ಟ್ ಮಾಡಿ KYC ಕಂಪ್ಲೀಟ್ ಮಾಡ್ಕೊಂಡ್ರೆ ನಿಮ್ಗೆ ಇನ್ಸ್ಟೆಂಟಾಗಿ ನಿಮ್ಮ ಅಕೌಂಟ್ 100 ರೂಪಾಯಿ ಕ್ರೆಡಿಟ್ ಆಗ್ತೈತಿ. ನಾನು ಅದನ್ನು ಪ್ರೂಫನ್ನು ತೋರಿಸ್ತೀನಿ, ನನಗೆ ಬಂದಿರುತ್ತೋ ಮೈ ರಿವಾರ್ಡ್ ಸೆಕ್ಷನ್ಗೆ ಹೋಗ್ತೀನಿ. ಸೊ ನಾನು ಇಲ್ಲಿವರೆಗೂ ಅರ್ನಿಂಗ್ ಮಾಡಿರುವಂಥ ಪ್ರೂಫು ಇಲ್ಲಿ ತೋರಿಸ್ತೀನಿ ನೋಡು. ಸೊ ಆಲ್ರೆಡಿ ನಾನು 5 ಜನಕ್ಕೆ ರೆಫರ್ ಮಾಡೀನಿ. ಅಂದ್ರೆ ಅಕೌಂಟ್ ಕ್ರಿಯೇಟ್ ಮಾಡಿ ಸಕ್ಸಸ್ಫುಲ್ ಆಗಿ ಮಾಡ್ಕೊಂಡಾರ. ಇನ್ನು ಪೆಂಡಿಂಗ್ ಅದಾವು 500 ರೂಪೀಸ್ ಅಂತ ಬಂದೈತಿ. ಸೊ ಮತ್ತೆ ತಡ ಯಾಕೆ ಮಾಡಕತ್ತೀರಿ, ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಕೊಟ್ಟಿನಿ, ಹೋಗಿ ಕ್ಲಿಕ್ ಮಾಡ್ಕೊರಿ. ಕ್ರೋಮಿಗೆ ತೊಗೊಂಡು ಹೋಗುತ್ತಾ, ಅದು ಒಂದ್ಸಲ ಓಪನ್ ಆಗ್ಲಿಕ್ಕೆ ಸ್ವಲ್ಪ ಹೊತ್ತು ಬಿಡ್ರಿ. ಸ್ವಲ್ಪ ಹೊತ್ತು ಬಿಟ್ಟಿಂದ ಮತ್ತೆ ರಿಫ್ರೆಶ್ ಮಾಡಿ ಆಮೇಲೆ ಬಂದು ಕ್ಲಿಕ್ ಮಾಡ್ರಿ. ಇಲ್ಲಾಂದ್ರೆ ನನ್ನ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ, ನಾನು ಅದ್ರೊಳಗೆ ಅಪ್ಲಿಕೇಶನ್ ಲಿಂಕ್ ಕೊಟ್ಟಿನಿ, ಅಲ್ಲಿ ಹೋಗಿ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊರಿ. ಸೊ ಈ ಆಫರ್ ಇನ್ನು ಎಷ್ಟು ದಿನ ಇರ್ತಾ ಗೊತ್ತಿಲ್ಲ. ಇನ್ನೊಂದು 6 ಕಾಯಿನ್ಸ್ ಅಂತಂದು ಕೊಡೋಣ. 10 ಕಾಯಿನ್ಸ್ ಈಕ್ವಲ್ ಟು 1 ರೂಪೀಸ್ ಅಂತ ಐತಿ. ಸೊ 250 ಎಕ್ಸ್ಟ್ರಾ ನಿಮ್ಗೆ ಸಿಗೋ ಚಾನ್ಸಸ್ ಇರ್ತದೆ. ಸೊ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಲಿಂಕ್ ಕೊಟ್ಟಿನಿ, ಹೋಗಿ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಅಕೌಂಟ್ನ ಇವತ್ತು ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ಫ್ರೆಂಡಿಗೂ ಕಳಿಸಿ ನೀವು ಅರ್ನ್ ಮಾಡ್ರಿ, ಅವ್ರಿಗೂ ಅರ್ನ್ ಮಾಡಿ ಫ್ರೀಯಾಗಿ ಬರೋ ಅಮೌಂಟ್ನ ಬಿಡಕ್ಕೆ ಹೋಗ್ಬೇಡ್ರಿ. ಹೇಳೋದು ಮುಂದಿನ ನೋಡಿದಾಗ ಮತ್ತೆ ಸಿಗ್ತೀನಂತ. ನಾನು ಅರ್ನಿಂಗ್ ಮಾಡಿರೋ ಪ್ರೂಫ್ನ ನಾನು ಆಲ್ರೆಡಿ ತೋರಿಸಿನಿ. ಆಯ್ತಾ, ಮುಂದಿನ ನೋಡಿದಾಗ ಮತ್ತೆ ಸಿಗ್ತೀನಂತ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಗ್ರೂಪಿಗೆ ಶೇರ್ ಮಾಡಿರಿ. ಈ ವಿಡಿಯೋ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ. ಮುಂದಿನ ನೋಡಿದಾಗ ಮತ್ತೊಂದು ಕಂಟೆಂಟ್ ತೊಗೊಬರ್ತೀನಿ ಅಂತ. ಬಾಯ್.